500 ವರ್ಷಗಳ ದೀರ್ಘ ಹೋರಾಟ ಬಹುಶಃ ಇವತ್ತಿಗೆ ಒಂದು ಹಂತದಲ್ಲಿ ಪೂರ್ಣಗೊಂಡಿತು. ರಾಮ ಮಂದಿರ ನಿರ್ಮಾಣದ ಕಾಮಗಾರಿ ಪೂರ್ಣಗೊಂಡಿರುವಂತಹ ಸಂಕೇತವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಅಲ್ಲಿ ಕಳಶದ ಜೊತೆಗಿನ ಧ್ವಜವನ್ನು ಆರೋಹಣ ಮಾಡಲಾಯಿತು. ಇದರ ಪ್ರತೀಕವಾಗಿ ನರೇಂದ್ರ ಮೋದಿ ಅವರೇ ಅದನ್ನು RSSನ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರ ಜೊತೆಯಲ್ಲಿ ಅದನ್ನು ಆರೋಹಣ ಮಾಡಿದ್ರು. ಇನ್ನು ಮುಂದೆ ಶ್ರೀರಾಮಲಲ್ಲಾನ ಸನ್ನಿಧಿಯಲ್ಲಿ 161 ಅಡಿಗಳ ಎತ್ತರದಲ್ಲಿರುವಂಥ ಈ ಬೃಹತ್ ಹಿಂದೂ ಧ್ವಜ ಅಥವಾ ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಧ್ವಜ ಹಾರಾಡ್ತಿರುತ್ತೆ. ಶ್ರೀರಾಮ ಜನಿಸಿದ ಅಭಿಜಿನ್ ಲಗ್ನ ಹಾಗೂ ಮಾರ್ಗಶಿರ ಮಾಸ ಶುಕ್ಲ ಪಂಚಮಿ ವಿವಾಹ ಪಂಚಮಿ ದಿನವಾದ ಇವತ್ತೇ ರಾಮ ಮತ್ತು ಸೀತೆ ಮದುವೆ ಕೂಡ ಆದ ದಿನ. ಅದಕ್ಕೆ ವಿವಾಹ ಪಂಚಮಿ ಅಂತ. ಹಾಗಾಗಿ ಈ ದಿನವನ್ನೇ ಆ ಕಾರ್ಯಕ್ಕೆಂದು ಆಯ್ಕೆ ಮಾಡಿಕೊಂಡಿದ್ದರು. ಇದನ್ನು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಎಂದು ಪರಿಗಣಿಸಿದ್ದರಿಂದಲೇ ಆ ಮುಹೂರ್ತದಲ್ಲಿ ಇವತ್ತು ಗರ್ಭಗುಡಿಯಲ್ಲಿರುವ ಈ ಕಾರ್ಯವನ್ನು ಪೂರೈಸಿದ್ರೆ 24ರಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಸಾಮಾನ್ಯವಾಗಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆದರೂ ಕಳಸ ಆಗಿ ಈ ಧ್ವಜ ಆಗೋದ್ರವರೆಗೆ ಆಯಾಯ ಸಂಪ್ರದಾಯಗಳ ಪ್ರಕಾರದಲ್ಲಿ ಒಂದು ರೀತಿಯಲ್ಲಿ ಕಾರ್ಯಗಳೆಲ್ಲ ಪೂರ್ಣವಾದವು ಅಂತೇನಿಲ್ಲ. ಹಾಗಾಗಿ ಇವತ್ತು ಪೂರ್ಣವಾಯಿತು ಅಂತ ಅರ್ಥ. ಸೊ ಬಹು ಸಹಜವಾಗಿ ಬಹುಜನರ ಪ್ರಶ್ನೆ ಇವತ್ತು ಉದ್ಭವವಾಗಿರುವುದು, ಬಹುಜನರು ಎತ್ತಿದ್ದಾರೆ ಈ ಪ್ರಶ್ನೆಯನ್ನು. ಹಾಗಿದ್ರೆ 24ರಲ್ಲಿ ಕೆಲವರು ಆಗ ಆರೋಪ ಮಾಡಿದ್ದಂತೆ ಅರ್ಧಂಬರ್ಧ ಆಗಿದ್ದನ್ನೇ ನೀವು ಉದ್ಘಾಟನೆ ಮಾಡಿದರೋ ಅಂತ. ಅರ್ಧ ಅಲ್ಲದಿದ್ದರೂ ಮುಕ್ಕಾಲಾಗಿದ್ದನ್ನು ಉದ್ಘಾಟನೆ ಮಾಡಿದ್ದು ನಿಜ, ಇಲ್ಲ ಅಂತಲ್ಲ. ಆದರೆ ಮಾಡಬಾರದಿತ್ತು ಅನ್ನುವುದು ರಾಂಗ್ ಅಸ್ತ್ರೆ ಶಾಸ್ತ್ರದಲ್ಲೂ ಕೂಡ. ಕಾರಣ ಇವತ್ತಿನ ದೇವಸ್ಥಾನಗಳೆಲ್ಲ ನಿಮಗೆ ಇಟ್ಟಿಗೆ ಸಿಮೆಂಟಲ್ಲಿ ಕಟ್ಟಿ ಗೋಡೆ ಕಟ್ಟಿಬಿಟ್ಟು ಫ್ರಂಟಲ್ಲಿ ಒಂದು ಪುಟಾಣಿ ಗೋಪುರ ಮಾಡಿಬಿಟ್ಟು ಟಕಾರ ಅಂತ ಕ್ಲೋಸ್ ಮಾಡ್ಕೊಂಡು 3 ವರ್ಷಕ್ಕೆ ಮುಗಿಸ್ಬೋದು, 4 ವರ್ಷಕ್ಕೆ ಮುಗಿಸ್ಬಿಡ್ಬೋದು. ಪೂರ್ವಕಾಲದಲ್ಲಿ ದೇವಸ್ಥಾನಗಳನ್ನು ಕಟ್ಟುವುದು ಎಂದರೆ 4 ಮಹಾರಾಜರುಗಳ ತಲೆಮಾರನ್ನು ದಾಟಿ ಹೋಗಬೇಕಾಗಿರೋದು. ಒಬ್ಬರ ಕೈಲಿ ಆಗ್ತಿರ್ಲಿಲ್ಲ ಎಷ್ಟೋ ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಷನ್, ಅಷ್ಟು ಸಮಯ ತಗೋತಿತ್ತದು. ಹಾಗಾಗಿ ಆ ಹಂತಕ್ಕೆ ಬಂದಾಗ ಆ ಉದ್ಘಾಟನೆಯನ್ನು ಮಾಡಿರುವುದು ಇದೆ, ಇಲ್ಲ ಅಂತಿಲ್ಲ. ಹಾಗಾಗಿ ಅವತ್ತು ಮಾಡಿದ್ದೂ ಸರಿ, ಇವತ್ತು ಮಾಡಿದ್ದೂ ಸರಿ. ಆದರೆ ಅವತ್ತು ಮಾಡಿದ್ದಿದ್ದು ಒಂದು ಹಂತವಾದರೆ ಇವತ್ತು ಅದು ಪೂರ್ಣವಾದಂತೆ ಅರ್ಥ. ಯಜ್ಞ ಮುಗಿಯಿತು ಅಂತ. ಸುಮಾರು 30 ವರ್ಷಗಳ ಹಿಂದೆ, ಸರಿಸುಮಾರು 35 ವರ್ಷಗಳ ಹಿಂದೆ ಆರಂಭವಾದಂತಹ ಆಧುನಿಕ ಭಾರತದ ಶ್ರೀರಾಮನಿಗೋಸ್ಕರ ನಡೆದಂಥ ಹೋರಾಟ ಇವತ್ತು ಒಂದು ಹಂತವನ್ನು ಪೂರೈಸಿತು. ಇದು ದೇವರಿಗೆ ಜೀವಶಕ್ತಿಯನ್ನು ತುಂಬುವುದು ಮತ್ತು ಪೂಜೆಯನ್ನು ಪ್ರಾರಂಭಿಸುವುದು ಅಂತೆಲ್ಲ ಸೂಚನೆಗಳು ಅಂತ ಪ್ರಾಣ ಪ್ರತಿಷ್ಠಾಪನೆ ರಾಮಲಲ್ಲಾ. ಆದಾಗ್ಯೂ ಧ್ವಜಾರೋಹಣ ವಾಸ್ತುಶಿಲ್ಪದ ಪೂರ್ಣಗೊಳಿಸುವಿಕೆಯನ್ನು ತೋರಿಸುತ್ತೆ. ಇದನ್ನು ಕೆಲವರು 2ನೇ ಪ್ರಾಣ ಪ್ರತಿಷ್ಠೆ ಎಂದು ಬಣ್ಣಿಸುವುದೂ ಉಂಟು. ಅಲ್ಲಿ ದೇವರಿಗೆ ಪ್ರಾಣ ಪ್ರತಿಷ್ಠೆ, ಅಲ್ಲಿ ಅಂದರೆ ಪೂಜೆ ಈ ಥರ ಕೈಂಕರ್ಯಗಳೆಲ್ಲ ಪ್ರಾರಂಭ ಆಗಬಹುದಲ್ಲಿ ಅನ್ನೋದು. ಇದು ದೇವಸ್ಥಾನಕ್ಕೆ ಪ್ರಾಣ ಪ್ರತಿಷ್ಠೆ ಇದ್ದಂಗೆ, ಯಾಕಂದರೆ ದೇವಸ್ಥಾನದ ಕಾರ್ಯವೆಲ್ಲ ಮುಗಿಯಿತು ಅಂತ ಅರ್ಥ. ಎಲ್ಲ ಆಚರಣೆಗಳಲ್ಲಿ ದೇವಾಲಯದ 44 ಬಾಗಿಲುಗಳನ್ನು ಇವತ್ತು ತೆಗೆದರು. ಧ್ವಜದ ವಿಶೇಷತೆ ಏನು ಮತ್ತು ಒಂದು ಧ್ವಜವನ್ನು ದೇವಸ್ಥಾನದ ಗೋಪುರದ ತುದಿಯಲ್ಲಿ ಕಳಶದ ಜೊತೆಗೆ ಅಥವಾ ಕಳಶಾನೆ ಸ್ಥಾಪನೆ ಇರಬಹುದು, ಕೆಲವು ಸಂಪ್ರದಾಯಗಳಲ್ಲಿ ಕಳಶ ಸ್ಥಾಪನೆಯೂ ಇದೆ. ಹಾಗಾಗಿ ಹೇಳ್ತಿದ್ದೀನಿ, ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು? ದೇವರ ಪ್ರತಿಷ್ಠಾಪನೆಯೇ ಆಗೋದ ಮೇಲೆ ಧ್ವಜಕ್ಕೆ, ಕಳಶಕ್ಕೆ, ಧ್ವಜಕ್ಕಿರುವ ಮಹತ್ವವೇ ಅದು. ಯಾರೇ ನೀವು ಯಾವುದೇ ಸಂಸ್ಕೃತಿ ಅಥವಾ ಯಾವುದೇ ದೇಶ, ಕಾಲಮಾನ 2-3 ತಗೊಳ್ಬೇಕಾರೆ ನೋಡಿದ್ರೆ ಎಲ್ಲ ಕಡೆಯಲ್ಲೂ ಏಕಪ್ರಕಾರವಾಗಿ ಒಂದು ಎಲ್ಲರನ್ನೂ ಪ್ರತಿನಿಧಿಸುವ ವಸ್ತುವಾಗಿ ಕಂಗೊಳಿಸುವುದು ಧ್ವಜ. ರಾಜಮಹಾರಾಜರ ಕಾಲದಲ್ಲಿಂದ ಹಿಡಿದು ಬೇಕಾದ್ರೆ ನೀವು ದೇವಾನುದೇವತೆಗಳ ಇದರಲ್ಲೂ ಅಷ್ಟೇ ಧ್ವಜ.
ಅದೊಂದು ನಂಬಿಕೆಯ ಸಂಕೇತ. ನೋ, ನಂಬಿಕೆ ಅಲ್ಲ ಅದು. ಸೊ ಧ್ವಜವೇ ಎಲ್ಲ ಕಡೆ ಅವರವರಿಗೆ ತಕ್ಕಂತೆ ಇರಬಹುದಾದ ಧ್ವಜ ಅದಿರಬಹುದು, ಬಟ್ ಧ್ವಜವೇ ಸಂಕೇತ. ಭಾರತದಲ್ಲಿ ಶ್ರೀರಾಮ ಜನ್ಮಭೂಮಿಯ ಈ ವಿಚಾರ 35 ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷ ಅಥವಾ ಅವತ್ತು RSS ಅದನ್ನು ಕೈಗೆತ್ಕೊಂಡಾಗ ಅಥವಾ ಹಿಂದೂ ಆಸಕ್ತರ ಕೈಗೆತ್ಕೊಂಡಾಗ ಅದನ್ನು ಬಹುಜನರಿಗೆ ನಂಬಿಕೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಇದೊಂದು ದಿನ ಹೀಗಾಗಬಹುದು ಅಂತ. ಬಹುಶಃ ಇರಲಿಕ್ಕಿಲ್ಲ. ಮತ್ತು ಬಹುಜನ ಇವತ್ತು ಯಾರು ಈ ರಾಮ ಜನ್ಮಭೂಮಿಯಲ್ಲಿ ಇವತ್ತು ಪೂರ್ಣಗೊಂಡ ದೇವಸ್ಥಾನವನ್ನು ನೋಡಿದ್ದೀರಿ, ನೀವು ಹಿಂದೆ ಒಂದು ಶೆಡ್ಡಲ್ಲಿ ಬಂದಿಯಂತೆ ರಾಮಲಲ್ಲ ಅಲ್ಲಿದ್ದನ್ನು ನೋಡಿರಲಿಕ್ಕಿಲ್ಲ ಭಾಳ ಜನ. ಹೌದು. ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ನಾನು ಅದನ್ನು ನೋಡಿದ್ದೀನಿ, ಇದನ್ನು ಇನ್ನೂ ನೋಡಿಲ್ಲ, ನೋಡಬೇಕು. ಅಥವಾ ಈ ಚಿತ್ರಗಳಲ್ಲಿ ನೋಡಿದ್ದೀವಿ, ಟಿ ವಿಯಲ್ಲಿ ನೋಡಿದ್ದೀವಿ. ನೋಡಿದ್ರೆ ಅರ್ಥಾರ್ಥಕ್ಕೆ ಸಂಬಂಧ ಇಲ್ಲ. ಬಟ್ ಭಾಳ ವಿಚಿತ್ರ ಅಂದರೆ ನಾನು ಅದನ್ನು ನೋಡಲಿಕ್ಕೆ ಹೋದಾಗ ಅವತ್ತು ಅಚಾನಕ್ಕಾಗಿ ಸಿಕ್ಕಂತಹ ವ್ಯಕ್ತಿಯೊಬ್ಬರು ಅಲ್ಲಿಯ ಇತಿಹಾಸ ಅಥವಾ ಅಲ್ಲಿಯ ಅದರ ಪ್ರಾಮುಖ್ಯತೆಯನ್ನು ನನಗೆ ವರ್ಣಿಸ್ತಾ ಇದ್ದಿದ್ದ ಆ ದಿನ ಅಲ್ಲಿದ್ದಾಗ ಅಲ್ಲಿದ್ದವರೊಬ್ಬರು ವ್ಯಕ್ತಿ, ದೊಡ್ಡ ವ್ಯಕ್ತಿ. ಎಷ್ಟು ವಿಚಿತ್ರ, ನಾಳೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರ ಮತ್ತೆ ಅವತರಿಸ್ತಾನೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಬಹುಸಂಖ್ಯಾತರು ಇರುವಂತಹ ದೇಶದಲ್ಲಿ ಅಂದರೆ ಹಿಂದೂಗಳು ಅವರದೇ ನಂಬಿಕೆಯ ದೇವರನ್ನು ಪೊಲೀಸರು ಕಾಯಬೇಕಾದ ಸ್ಥಿತಿ ಇರುವುದು ದೌರ್ಭಾಗ್ಯ ಅಂತ ಅವರು ಬಣ್ಣನೆ. ಓಕೆ, ಎಂಥ ದೌರ್ಭಾಗ್ಯ ಇದು. ಬಟ್ ಸ್ಟಿಲ್ ಇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಜನರ ನಂಬಿಕೆ ರಾಮ ಜನ್ಮಭೂಮಿಯ ಮೇಲೆ ಹೇಗಿದೆ ಅನ್ನಲಿಕ್ಕೆ ನೋಡು, ಯಾವ ವಿವಾದಿತ ಸ್ಥಳ ಇದೆ ಅವತ್ತಿತ್ತು ವಿವಾದದಲ್ಲಿ, ನಮಗೆ ವಿವಾದ ಅಲ್ಲ, ಯಾರ ಬೇರೆಯವ್ರ ವಿವಾದ ಇತ್ತದು. ವಿವಾದಿತ ಸ್ಥಳದಲ್ಲಿ ರಾಮಲಲ್ಲ ಮಧ್ಯದಲ್ಲಿ ಒಂದು ಗುಡಿಸಲ್ ಥರ ಒಂದು ಟೆಂಟಲ್ಲಿ ಇದ್ದಿದ್ದದು. ಅದು ಆ ವಿವಾದಿತ ಸ್ಥಳ ಎಂದು ಬಣ್ಣಿಸಲಾಗಿದ್ದರೂ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇದ್ರು ಬಹುಜನರು. ಅದನ್ನೇ ಒಂದು ಮಂದಿರವಾಗಿ ಅವ್ರು ಕಾಣ್ತಾ ಅದು ಮಸೀದಿ ಅಂತ ಆಗಿದ್ರು. ಹಾಗಾಗಿ ಆ ನಂಬಿಕೆಗಳ ಮಧ್ಯೆ ಇದು ಇಲ್ಲಿವರೆಗೂ ಬರುತ್ತೆ ಅಂತ ಯಾರಿಗೂ ಲೆಕ್ಕ ಇರಲಿಲ್ಲ. ಈಗ ಬಂದಿದೆ ಆ ಹೋರಾಟದಲ್ಲಿ ಇದ್ದವರು. ಓಕೆ, ಹಾಗಾಗಿ ಭಾರತದಲ್ಲಿ ರಾಮ ಜನ್ಮಭೂಮಿ ಬಹು ರಾಜಕಾರಣಿಗಳಿಗೆ ಮತ್ತು ಇನ್ನು ಕೆಲವು ಬೇರೆ ಕಚಡಗಳಿಗೆ ರಾಜಕೀಯ ಅಸ್ತ್ರವಾಗಿ ಕಾಣಿಸ್ತಿದೆ. ಅದು ಕಾಂಗ್ರೆಸ್ ಅದರಲ್ಲಿ ಪ್ರಮುಖ ಆರೋಪಿ. ರಾಜಕೀಯ ಅಸ್ತ್ರವಾಗಿ ಕಾಣಿಸಿದೆ ಅವರಿಗೆ. ಕಾಂಗ್ರೆಸ್ಗೆ ರಾಮ ಒಂದು ರೀತಿ ಒದಗ ಬರಲ್ಲ, ಆತ ಹೋಗಲ್ಲ. ಹಿಂದೂ ವಿರೋಧಿಯನ್ನು ರಾಮ ವಿರೋಧಿಯ ಮೂಲಕ ತೋರಿಸ್ತಾರೆ ಅವರು ಭಾಳ ಸರಿ ಅದನ್ನ. ಇನ್ನು ಕೆಲವರು ತಮ್ಮದೇ ಆದ ಲಾಭಗಳಿಗೆ ಮಾಡ್ಕೊಳ್ಳೋಂಥದ್ದು, ಅದಕ್ಕೆ ಆಮೇಲೆ ಬರೋಣ ಬೇಕಿದ್ರೆ ಟೈಮ್ ಇದ್ರೆ ಇವತ್ತು. ಆದರೆ ಅದನ್ನು ಏನಕ್ಕೆ ರಾಜಕೀಯಗೊಳಿಸೋದು ಅಂದರೆ RSS ಕೈಗೆತ್ಕೋತು ಅಂತನೋ ಅಥವಾ ಹಿಂದೂ ಸಂಘಟನೆಗಳ ಕೈಗೆತ್ಕೊಂಡ್ರು ಅಂತನೋ ಅಥವಾ ಲಾರ್ಜ್ಲಿ BJP ಕೈಗೆತ್ಕೊಂಡ್ಬಿಡ್ತು ಅಂತನೋ ಅನ್ನೋ ಥರ. ದಿಸ್ ಇಸ್ ಎಕ್ಸಾಕ್ಟ್ಲಿ ವೇರ್ ಕಾಂಗ್ರೆಸ್ ವೆಂಟ್ ರಾಂಗ್. ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಈ ಹಂತದಲ್ಲೇ ಕಾಂಗ್ರೆಸ್ ದಾರಿ ತಪ್ಪಿದ್ದಿದ್ದು. ಆ ದಾರಿ ತಪ್ಪಿದ ಸಮಯದಿಂದ ಅದು ಅನುಭವಿಸಿರುವಂತಹ ಹಿನ್ನಡೆಗಳನ್ನು ಲೆಕ್ಕ ಹಾಕೊಳ್ಳಿ, ಎಲ್ಲರೂ ಬೇಕಾರೆ ಲೆಕ್ಕ ಹಾಕೊಳ್ಳಿ. ಆ ದಾರಿ ತಪ್ಪಿದ ಸಮಯದಿಂದ ನಿನ್ನೆ ಬಿಹಾರದವರೆಗೆ ರಾಜಕೀಯವಾಗಿ ಅನುಭವಿಸಿರೋದನ್ನು ಲೆಕ್ಕ ಹಾಕೊಳ್ಳಿ ಬೇಕಿದ್ರೆ. ಹಾಗಾದ್ರೆ ಏನು ಆಗೇ ಇಲ್ವಾ? ಒಳ್ಳೆಯದು ಅಂದರೆ ಆಗಿರ್ಬೋದು, ಹಿನ್ನಡೆಗಳು ನಾ ಹೇಳಿದ್ದೆ, ತೂಕ ಯಾವುದು ಅಂತ ಲೆಕ್ಕ ಹಾಕೊಳ್ಳಿ. ಶ್ರೀರಾಮಚಂದ್ರ ಜಮ್ಮುವಿಂದ ಕಾಶ್ಮೀರದವರೆಗೆ ಏಕಪ್ರಕಾರವಾಗಿ ಜಾತಿ, ಸ್ಥಳ, ಮಹಿಮೆ, ಊರು, ನಗರ, ಪಟ್ಟಣ, ಹಳ್ಳಿ, ಗ್ರಾಮಗಳನ್ನು ಮೀರಿ ಅವರವರ ಸಂಸ್ಕೃತಿ, ನಡವಳಿಕೆ, ಹಬ್ಬಗಳು, ಆಚರಣೆಗಳಲ್ಲಿ ಪ್ರಸ್ತಾಪಿತವಾಗ್ತಾ ಹೋಗುವಂತಹ ವ್ಯಕ್ತಿ. ಯಾವುದಾದ್ರು ತಗೊಳ್ಳಿ, ಪ್ರತಿ ಹಂತದಲ್ಲೂ ಜಪ ಆಗುತ್ತೆ, ಯಾವುದೋ ಹಂತದಲ್ಲಿ ಎಲ್ಲ ಕಡೆಯಲ್ಲೂ ಏಕಪ್ರಕಾರವಾಗಿ ಈ ರೀತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅವತ್ತಿನ ದಿನ ಇಂಟರ್ನೆಟ್ ಇರಲಿಲ್ಲ, ಈ ರೀತಿ ಸ್ಪ್ರೆಡ್ ಮಾಡ್ಕೊಡಕ್ಕೆ ನೀವು ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ. ದೆನ್ ಹೌ ಡಿಡ್ ಇಟ್ ಹ್ಯಾಪನ್? ನಂಬರ್ 1. ನಂಬರ್ 2, ಭಾರತ ಗಡಿಯನ್ನು ಮೀರಿ, ಅವತ್ತು ಭಾರತದ ಗಡಿ ಅಂದರೆ ಬೇರೆನೂ ಇತ್ತು, ಒಪ್ಕೋತೀನಿ ಬೇಕಾರೆ. ಬಟ್ ಭಾರತದ ಗಡಿಯನ್ನು, ಶ್ರೀಲಂಕಾ ಬಿಟ್ಟುಬಿಡಿ, ಲಂಕೆಯನ್ನು ಬಿಡಿ, ಲಂಕೆ ನಂತರ ರಾಮಾಯಣದ ಭಾಗವಾಗುತ್ತೆ, ಹಾಗಾಗಿ ಲಂಕೆ ಬಿಡೋಣ. ಬೇರೆ ದೇಶಗಳ ಲೈಕ್ ಇಂಡೋನೇಷ್ಯಾ, ಮಲೇಷ್ಯಾ,
ಇಲ್ಲಿ ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಶ್ರೀರಾಮಚಂದ್ರನ ಪ್ರಸ್ತಾಪ ಈಗಲೂ ಇದೆ. ಹೇಗೆ ಹೋಯ್ತಿದು? ಇಷ್ಟೆಲ್ಲ ಆಳವಾಗಿರುವಂತಹ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಅದನ್ನು ರಾಜಕೀಯಕ್ಕೆ ಸೀಮಿತಗೊಳಿಸಿದ್ದೇ ಸಮಸ್ಯೆ ಆಗಿದ್ದಿದ್ದು. ಅದರ ಅಂತ್ಯ ಇವತ್ತಾಗಿದೆ. ಈ ಅಂತ್ಯದಲ್ಲೂ ಪಾಪ ಮಾಡಿದವರು ಅದನ್ನು ಒಪ್ಕೊಳ್ಳೋಕೆ ತಯಾರಿ ಇಲ್ದಂಗಿಲ್ಲ. ಹಾಗಾಗಿ ಈ ವಿರೋಧಿಗಳ ಅಂತ್ಯವೂ ಸಂಪೂರ್ಣವಾಗಿ ಆಗಬೇಕು. ಹಾಗಾದರೆ ದಟ್ ಈಸ್ ವೈ ದೆರ್ ಆರ್ ಮೆನಿ ಪೀಪಲ್ ಟುಡೇ ಸೇಯಿಂಗ್, ಇವತ್ತು ಹೇಳ್ತಿದ್ದಾರೆ, ರಾಮ ಮಂದಿರದ ರಾಮಲಲ್ಲಾ ಪ್ರತಿಷ್ಠಾಪನೆ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಮುಗಿದು ದೇವಸ್ಥಾನದ ಕಾಂಪ್ಲೆಕ್ಸ್ ಕಂಪ್ಲೀಟ್ ಆಯಿತು ಅನ್ನೋದರೊಂದಿಗೆ ಒಂದು ಹಂತ ಮುಗಿದಿದ್ದರೆ ನೆಕ್ಸ್ಟ್ ಭಾರತದ ಪೂರ್ವ ಚರಿತ್ರೆಯ ಪ್ರಕಾರ ಆಗಿ ಹಿಂದೂ ಸಂಸ್ಥಾನ ಅಂದರೆ ಎಲ್ಲ ಜಾತಿಗಳು ಸೇರಿ ಮೇಲ್ಜಾತಿಯವರು ಅದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿಯವರೆಗೆ ನೀವು ಭಾರತವನ್ನು ಒಡೆದಿರೋದೇ ಜಾತಿಗಳಿಂದ, ಅದರಿಂದನೇ ಬದುಕಿರೋದು ಕೆಲವರೆಲ್ಲ. ಅದಕ್ಕೆ ಸೆಕ್ಯುಲರ್ ಕೆಳಗಡೆ ಎಲ್ಲರೂ ರಕ್ಷಣೆ ತಗೊಳಕ್ಕೆ ಹೋಗೋದು. ಮೆಹಬೂಬಾ ಮುಫ್ತಿ ಪಾಕಿಸ್ತಾನಕ್ಕೆ ಯಾಕೆ ಸೆಕ್ಯುಲರ್ ಆಗು ಅಂತ ಹೇಳಲ್ಲ? ಫಾರೂಕ್ ಅಬ್ದುಲ್ಲಾ ಯಾಕೆ ಹೇಳಲ್ಲ? ರಾಹುಲ್ ಗಾಂಧಿ ಯಾಕೆ ಹೇಳಲ್ಲ? ಯಾಕೆ ಹೇಳಬಾರ್ದು? ಅಮೇರಿಕಾನ ನೀನು ಸೆಕ್ಯುಲರ್ ದೇಶ ಅಂತ ಕರ್ಕೊಂತ ಯಾಕೆ ಹೇಳಲ್ಲ? ವೈ ಡು ದೇ ಕಾಲ್ ಇಟ್ ದೆಮ್ಸೆಲ್ಸ್ ಆಸ್ ಎ ಕ್ರಿಶ್ಚಿಯನ್ ನೇಷನ್? ಸೌದಿ ಅರೇಬಿಯಾನ ಸೆಕ್ಯುಲರ್ ಅಂತ ಯಾಕೆ ಕರೀಬಾರ್ದು? ಭಾರತ ಮಾತ್ರ ಸೆಕ್ಯುಲರ್. ಬೇರೆಯವರು ಅವರವರ ಧರ್ಮಗಳ ಸಂಕೇತಗಳನ್ನು ಧರಿಸಬಹುದು, ಸಂಕೇತಗಳನ್ನು ಪಾಲನೆ ಮಾಡಬಹುದು. ಅಂದರೆ ಹಿಂದೂಗಳು ಪಾಲನೆ ಮಾಡಿದ್ರೆ ಅದನ್ನೊಂದು ಜೋಕಾಗು, ಅವಮಾನವಾಗು ಯಾಕೆ ಮಾಡಬೇಕು? ಅದನ್ನು ಹೇಳಿಕೊಳ್ಳಬಾರ್ದು. ಯಾಕೆ ಮಾಡಬೇಕು ಅದನ್ನು? ಆ ಪುನರುತ್ಥಾನ ಆಗಲಿಕ್ಕೆ ಮುಂದಿನ 100 ವರ್ಷ ಹೋರಾಟ ಆದರೂ ಸರಿ, ದಾಟ್ ಹ್ಯಾಸ್ ಟು ರೀಬಿಗಿನ್ ನಾವು. ದಟ್ ಈಸ್ ವಿ ಶುಡ್ ಮೂವ್ ಬಿಯಾಂಡ್ ದಟ್. ಹಾಗನ್ಬಿಟ್ಟು ಉಳಿದವರಿಗೆ ಸಮಸ್ಯೆ ಮಾಡಿ ಅಂತಲ್ಲ, ಉಳಿದವರು ಅತಿಥಿಗಳಷ್ಟೇ, ಮೂಲ ಅಲ್ಲ. ಅದನ್ನು ಅರ್ಥ ಮಾಡಿಸ್ಬೇಕು. ಅದನ್ನು ಮಾಡಿಸುವ ಹೋರಾಟ ಇನ್ನೊಂದು ಪ್ರಾರಂಭ ಆಗಬೇಕು. ಅದು ಎಷ್ಟು ವರ್ಷನಾರು ಆಗಲಿ. ನಿಜ. ದಾಟ್ ಇಸ್ ದಿ ಪವರ್ ಆಫ್ ಧ್ವಜ. ಯುದ್ಧಗಳಲ್ಲಿ ರಾಜ ಮಹಾರಾಜರು ಧ್ವಜವನ್ನೇ ಕಟ್ಕೊಂಡು ಹೋಗೋದು. ಸೇನೆಗಳಲ್ಲಿ ನೋಡಿದ್ರೆ ಧ್ವಜಗಳೇ ಆಯಾಯ ಡಿವಿಷನ್ಗಳಿಗೆ ಪ್ರಮುಖ. ದೇಶಗಳಿಗೆ ನೋಡಿದರೆ ಧ್ವಜವೇ, ಎಲ್ಲದರಲ್ಲೂ ಧ್ವಜ. ಹಾಗಾಗಿ ಇದು ಧ್ವಜ. ಧ್ವಜ ಬರೀ ಒಂದು ಧ್ವಜ ಅಷ್ಟೇ ಅಲ್ಲ, ಅದು ಬಟ್ಟೆ ಅಲ್ಲ. ಅದು ಆಯಾಯ ಪರಿಸ್ಥಿತಿಗೆ ತಕ್ಕಂತೆ, ದೇಶಕ್ಕಾದರೆ ದೇಶ, ಇನ್ನೊಂದಕ್ಕಾದರೆ ಇನ್ನೊಂದಕ್ಕೆ, ಇದರ ವಿಚಾರದಲ್ಲಿ ಧರ್ಮದ, ಸಂಸ್ಕೃತಿಯ, ನಾವು ನಡೆದು ಬಂದಿರುವ ದಾರಿಯನ್ನು ಪದೇ ಪದೇ ಜ್ಞಾಪಿಸುವುದು ಹಾಗೂ ಅದನ್ನು ಎಚ್ಚರಿಸುವುದು ಕೆಲಸ ಅದರದ್ದು. ಅದು ಅದರದ್ದು ಸಂಕೇತ. ಬರೀ ಒಂದು ಎಲ್ಲರಿಗೇ ಆಗಲಿ, ಯಾರಿಗೇ ಆದರೂ ಅಷ್ಟೇ, ಯಾವ ಧರ್ಮದವ್ರಿಗಾದರೂ ಅಷ್ಟೇ, ಅದನ್ನೇನು ಹೇಳ್ತಿರೋದು ನಾನು. ಅದನ್ನು ಸ್ವೀಕಾರ ಮಾಡಬೇಕು. 20 ಅಡಿ ಉದ್ದ ಮತ್ತು 10 ಅಡಿ ಅಗಲದ ಈ ಧ್ವಜ ರೇಷ್ಮೆ ದಾರದಲ್ಲಿ ಕೈಕಸೂತಿಯಿಂದ ಬಾರ್ಡರ್ನಲ್ಲಿ ಗೋಲ್ಡನ್ ಇದು ಮಾಡಿದ್ದಾರೆ. ಪ್ಯಾರಾಶೂಟ್ ಬಟ್ಟೆಯಿಂದ ನೆನೆ ಹೇಳಿದ್ದೆ. ಬಿಸಿಲು ಮಳೆ ಗಾಳಿ ಇದ್ದರೂ ಧ್ವಜಕ್ಕೇನು ಆಗಲ್ಲ. 60 ಕಿಲೋಮೀಟರ್ ಗಾಳಿನ ತಡ್ಕೊಳ್ಳುತ್ತೆ ಎಂದಿದ್ದಾರೆ. ಅದನ್ನು ದಾಟಿದ್ರೆ ಬದಲಾಯಿಸಬೇಕಾಗಿ ಬರುತ್ತೆ ಬಹುಶಃ. ತೂಕ 2 ರಿಂದ 3 kg. ರಕ್ಷಣಾ ಇಲಾಖೆ ಪ್ರಕಾರ ಸೂಚನೆ ಕೊಟ್ಟಿದ್ದಂತೆ. ಇದನ್ನು ಇವತ್ತು ಹಗ್ಗ ಕಟ್ಟಿ ನಮ್ಮ ಧ್ವಜ ಆರೋಹಣ ಅಂದ ಕೂಡಲೇ ನಮಗೆಲ್ಲ ಜ್ಞಾಪಕ ಇರೋದು ಆಗಸ್ಟ್ 15 ಧ್ವಜಾರೋಹಣ ಡ್ಯಾಶ್ ಅಂತ ಅಂದ್ಕೊಂಡಿದ್ದೀವಿ. ಆ ಪ್ರಕಾರದಲ್ಲಿ ಹಿಂಗೆ ಅಂದ್ಬಿಡ್ತೀವಿ ಅಂತ. ಹಾಗಿಲ್ಲ, ಭಾಳ ಆಧುನಿಕವಾಗಿ ಭಾಳ ಚೆನ್ನಾಗಿ ಮಾಡಿದ್ರು. ಅದನ್ನು ಚೆನ್ನಾಗಿ ನಡೆಸ್ಕೊಟ್ರು. ಅದ್ಭುತವಾಗಿ ಅದು ಹೋಗಿ ತನ್ನ ಸ್ಥಾನವನ್ನು ಅದು ಸೇರ್ಕೋತು. ಕೆಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನರೇಂದ್ರ ಮೋದಿಯವರು ಧ್ವಜಾರೋಹಣಕ್ಕೆ ಹೋಗಿದ್ರಲ್ಲ, ನಾಳೆ ಮಾಸ್ಕ್ಗೆ ಬಂದು ಧ್ವಜಾರೋಹಣ ಅಂತ ಏನಕ್ಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ಎಲ್ಲದರಲ್ಲೂ ಪ್ರಶ್ನೆಗಳು ಏನಕ್ಕೆ ಮಾಡಬೇಕು? ಯಾಕೆ ಮಾಡಬೇಕು? ಎಲ್ಲದರಲ್ಲೂ ಅದನ್ನು ಹುಡುಕೋದಾದ್ರೆ ಇದು ಹಿಂದೂಗಳ ಕಾರ್ಯಕ್ರಮ. ಅವ್ರು ಹೋಗಿದ್ದಾರೆ ಅವ್ರ ಆಸ್ಥೆಗೆ ಪ್ರಕಾರದಲ್ಲಿ, ನಂಬಿಕೆ ಪ್ರಕಾರ. ಇನ್ನೊಬ್ರಿಗೆ ಬೇಕಿದ್ರೆ ಬಂದ್ಕೋಬೋದು, ಬೇಕಿದ್ರೆ ಬಿಟ್ಕೋಬೋದಪ್ಪ. ಅವ್ರಿಗೆ ಶ್ರದ್ಧೆನೂ ಇಲ್ಲ, ಆಸಕ್ತಿನೂ ಇಲ್ಲ ಅಷ್ಟೇ ಅಲ್ವಾ? ಹಾಗಾಗಿ ಕೆಲವ್ರ ಪ್ರಶ್ನೆ ಇದೆ. ಪ್ರಶ್ನೆ ಕೇಳೋರು ಕೇಳ್ತಾ ಇರ್ತಾರೆ, ಅವ್ರು ಕೇಳ್ತಾ ಇರಬೇಕು. ಇನ್ನೊಂದು ಹೋರಾಟ ಪ್ರಾರಂಭ ಆಗಬೇಕು. ಬಟ್ ಅದರಲ್ಲಿ ದೊಡ್ಡ ಪಾತ್ರ ಇರುವುದು ಮುಂದಿನ ಹೋರಾಟದಲ್ಲಿ ಪರಕೀಯರಾಗಿ ಭಾರತಕ್ಕೆ ಆಗಮಿಸಿರುವವರಿಂದ ಅಲ್ಲ. ಅವ್ರು ಇವತ್ತು ಇಲ್ಲೇ ಹುಟ್ಟಿರ್ತಾರೆ, ಬೆಳೆದಿರ್ತಾರೆ, ಅದು ಬೇರೆ. ಬಟ್ ಮೂಲ ಪರಕೀಯರೇ, ಅವ್ರ ಮೂಲ ಪರಕೀಯರೇ. ಅದು ಯಾರೇ ಆದರೂ ಅಷ್ಟೇ. ಆದರೆ ಹಿಂದೂಗಳಿಗೆ ಹೆಚ್ಚು ಜವಾಬ್ದಾರಿ ನನ್ನ ಪ್ರಕಾರ ಮುಂದಿನ ಹೋರಾಟದಲ್ಲಿ. ಅದೇನೆಂದರೆ ದೇವಸ್ಥಾನಕ್ಕೆ ನಾನು ಇನ್ನೂ ದಲಿತರನ್ನ ಬಿಟ್ಕೊಳ್ಳಲ್ಲ ಅನ್ನೋದು, ಅವರಿಗೆ ನಾನು ಪ್ರಸಾದವನ್ನು ಕೊಡಲ್ಲ ಅನ್ನೋದು,
ಅಥವಾ ಆ ರೀತಿಯ ಜಾತಿ ಮನೋಭಾವದಲ್ಲಿ ಪಂಕ್ತಿ ಭೇದಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮೀರಿ ಮುಂದಕ್ಕೆ ಬರಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ಮೇಲ್ಜಾತಿಗಳ ಮೇಲಿದೆ ಹಿಂದೂಗಳಲ್ಲಿ. ಹಿಂದೂ ಧರ್ಮ ಒಂದಾಗಬೇಕು ಅನ್ನೋ ಹೋರಾಟಕ್ಕೆ ಕೈ ಜೋಡಿಸ್ಬೇಕಾದ್ರೆ ಒಂದು ಹಂತಕ್ಕೆ ಬದಲಾವಣೆ ಆಗಿದೆ ಅಲ್ವಾ? ಇಲ್ಲ, ಆಗಿಲ್ಲ. ಸುಳ್ಳು ಹೇಳ್ಬಾರ್ದು. ಓಕೆ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಆಗಿಲ್ಲ, ಇನ್ನೂ ಆ ಮನೋಸ್ಥಿತಿಯಲ್ಲಿ ಇದ್ದೀರಿ. ಅದರಿಂದ ಆಚೆ ಬಂದರೆ ಎರಡನೇ ಹೋರಾಟಕ್ಕೂ ಜಯ ಸಿಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತಲ್ಲ, 50 ವರ್ಷಕ್ಕಿರ್ಬೋದು, ನಾವೆಲ್ಲ ಒಂದು ಯಾವ ಅನುಮಾನವೂ ಇಲ್ಲ. ಎಸ್, ಶಿಖರವೇರಿದ ಧ್ವಜ. ಈ ಧ್ವಜ 3 ಪವಿತ್ರ ಚಿಹ್ನೆಗಳನ್ನು ಒಳಗೊಂಡಿದೆ. ಧ್ವಜದ ಮಧ್ಯಭಾಗದಲ್ಲಿ ಸೂರ್ಯನ ಆಕೃತಿಯು ಸೂರ್ಯವಂಶ. ಪ್ರಮುಖವಾಗಿ ಭಾರತದಲ್ಲಿ ಎಲ್ಲವೂ ಬಣ್ಣನೆಯಾಗುವುದು 2 ವಂಶಗಳ ಆಧಾರದ ಮೇಲೆ. ಒಂದು ಸೂರ್ಯವಂಶವಾಗಿಯೂ ಇನ್ನೊಂದು ಚಂದ್ರವಂಶವಾಗಿಯೂ. 2ರ ಆಧಾರದ ಮೇಲೆ ಎಲ್ಲ ಬಣ್ಣನೆ ಆಗಬೇಕಾದ್ದು. ನೀವು ಹಿಂದೂ ಇದಕ್ಕೆ ಬಂದಾಗ ವೈಷ್ಣವರು, ಶೈವರು, ಡ್ಯಾಶು ಎಲ್ಲ ಹೇಳ್ಬೋದು ನೀವು. ಬಟ್ ವಂಶಗಳ ಆಧಾರಕ್ಕೆ ಬಂದ ಅಲ್ಲಿಂದ ಇಕ್ಷಾಶು ಇವೆಲ್ಲ ಬರುವಂಥದ್ದು ನೆಕ್ಸ್ಟ್ ಅವೆಲ್ಲ ಕೆಳಕ್ಕೆ ಬರುವಂಥದ್ದು. ಹಾಗಾಗಿ 2 ಅಂಶಗಳಲ್ಲಿ ಇದು ಸೂರ್ಯವಂಶಿ. ಶ್ರೀರಾಮಚಂದ್ರ ಸೂರ್ಯವಂಶಿ. ಅದು ಧೈರ್ಯ, ಸಾಹಸ, ಅದರ ಸಂಕೇತ. ಇನ್ನು ಬೆಳಕು, ಎಲ್ಲದಕ್ಕೂ ಸಂಕೇತ ಅದು. ಧ್ವಜದ ಮಧ್ಯಭಾಗದಲ್ಲಿ ಸೂರ್ಯನ ಆಕೃತಿಯು ಮತ್ತು ಅದರ ಮೇಲೆ ಒಂದು ಓಂ ಅನ್ನೋದು ಹೇಳುವುದು ಬಹಳ ಸುಲಭ. ನಾಲಿಗೆಯ ತುದಿಯಿಂದ ಓಂ ಅಂತ ಹೇಳಿದ್ರೆ ಅದು ಓಮೇ ಅಲ್ಲ, ನಿಜ. ಒಳಗಡೆಯಿಂದ ಬರಬೇಕು ಓಂ ಅನ್ನೋದು. ಅದು ಸರಿಯಾಗಿ ಬಂದರೆ ಅದರ ವೈಬ್ರೇಷನ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಇಟ್ ಈಸ್ ಬಿಯಾಂಡ್ ದಿ ಪವರ್ ಆಫ್ ಎವ್ರಿ ಅದರ್ ಮಂತ್ರ ಅಂತ. ಓಂಗೆ ತುಂಬ ಸುಲಭ ಅದು. ಹಾಗಾಗಿ ಓಂ ಇದೆ. ಮತ್ತು ಭಗವಾನ್ ರಾಮನ ಸೂರ್ಯ ಆಧ್ಯಾತ್ಮಿಕ ಸಂಕೇತಿಸುವ ಪವಿತ್ರ ಓಮು. ಮತ್ತು ಕೋವಿದಾರ್ ಮರದ್ದು ಒಂದು ಬಹಳ ಅದ್ಭುತ. ಮಂದಾರ ಹಾಗೂ ಪಾರಿಜಾತ ಮರಗಳ 2 ಸೇರಿ ಆಗಿರುವ ಮರ ಕೋವಿದಾರ್ ಅಂತ. ಮಂದಾರ ಮತ್ತು ಪಾರಿಜಾತ ಮರಗಳು 2 ದೈವ ವೃಕ್ಷಗಳು. 2 ದೈವ ವೃಕ್ಷಗಳೇ, ಎಲ್ಲರಿಗೂ ಗೊತ್ತದು ಅದರ ಚರಿತ್ರೆಯಲ್ಲಿ. ಹಾಗಾಗಿ 2 ದೈವ ವೃಕ್ಷಗಳು ಸೇರಿ ಆಗಿರುವ ಇನ್ನೊಂದು ಅತ್ಯದ್ಭುತ ದೈವ ವೃಕ್ಷವಾಗಿ ಕೋವಿದಾರ್ ಇರುವಂಥದ್ದು. ಹಾಗಾಗಿ ಕೋವಿದಾರ್ ಮರವನ್ನು ಅಲ್ಲಿ ಧ್ವಜದಲ್ಲಿ ಬಳಸಿದ್ದಾರೆ. ಜನವರಿ 22ನೇ ತಾರೀಕು 24ಕ್ಕೆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇದು 2ನೇ ಪ್ರತಿಷ್ಠಾಪನೆ ಅಂತ ಕೆಲವರು ಹೇಳ್ತಿದ್ದಾರೆ ಅಂತ ನಾನು ಹೇಳಿದೆ ಆಗಲೇನೆ. ಈಗ ಅದನ್ನು ಏನಂತನಾದ್ರು ಕರ್ಕೊಳ್ಳಿ, ಒಂದಂತೂ ನಿಜ, ದೇವಸ್ಥಾನದ ಎಲ್ಲ ಕಾರ್ಯಗಳು ಪೂರ್ಣ ಆಗಿದೆ ಅಂದರೆ ಏನು? ದೇವಸ್ಥಾನ ಎಂದ ಕೂಡಲೇ ಗರ್ಭಗುಡಿಯೊಂದೇ ದೇವಸ್ಥಾನದ ಸಂಪೂರ್ಣ ಚಿತ್ರವನ್ನು ಕೊಡುವುದಿಲ್ಲ. ಅದಕ್ಕೆ ಪ್ರಾಕಾರ ಇರಬೇಕು, ಅದರ ಸುತ್ತಮುತ್ತಲಿಂದ ಆಗಬೇಕಾದ ಕೆಲಸಗಳೆಲ್ಲ ಆಗಿರಬೇಕು. ಈಗ ಎಲ್ಲವೂ ಮುಗಿದಿದೆ, ಇನ್ಕ್ಲೂಡಿಂಗ್ ಸಪ್ತ ಋಷಿಗಳ ಮಂದಿರಗಳು ಸೇರಿದಂತೆ. ಅಲ್ಲಿ ಸಪ್ತ ಋಷಿಗಳ ಮಂದಿರ ಮಾಡಿದ್ದಾರೆ, ಅದೂ ಸೇರಿದಂತೆ ಎಲ್ಲವೂ ಮುಗಿದಿರುವುದರಿಂದ ಕಾರ್ಯ ಪೂರ್ಣಗೊಂಡಿದೆ ಅಂತ ಅರ್ಥ. ಮನೇನ ಕಟ್ಟುಬಿಟ್ರೆ ಪೂರ್ಣ ಆದಂಗೆನೇ, ಆದರೆ ಮನೆ ಒಳಗಡೆ ಇಂಟೀರಿಯರ್ಸ್ ಮಾಡಿಸ್ಕೋಬೇಕು. ಆಗ ಅದು ನಿಮಗೆ ಪೂರ್ತಿ ಪೂರ್ಣ ಆದಂಗೆ. ಇಲ್ಲಿದ್ರೆ ಮನೆ ಕಟ್ಟದಂಗೆ, ಅದ್ರೇನು ದೊಡ್ಡಿದಿಲ್ಲ. ಇಂಟೀರಿಯರ್ಸ್ ಆಗೋವರೆಗೂ ಯಾಕೆ ಹೋಗಲ್ಲ? ಹಾಗಾಗಿ ಎಲ್ಲ ಕಡೆಯಲ್ಲೂ ಪೂರ್ಣವಾಗುವುದು ಎಂದರೆ ಅದಕ್ಕೊಂದು ಚಿತ್ರ ಇದೆ, ಅದಕ್ಕೊಂದು ರೂಪ ಇದೆ, ಅದಕ್ಕೊಂದು ಸ್ವರೂಪ ಇದೆ. ಧರ್ಮ ಮತ್ತು ಶಾಸ್ತ್ರದಲ್ಲಿ ಅದನ್ನೆಲ್ಲ ವಿವರಿಸಲಾಗಿದೆ. ಹೀಗಾದರೆ ಹೀಗೆ, ಹೀಗಾದರೆ ಹೀಗೆ. ಆ ಪ್ರಕಾರವಾಗಿ ಇವತ್ತು ಎಲ್ಲ ದೃಷ್ಟಿಕೋನದಿಂದ ಮುಗಿದಿದೆ. ವಿವಾಹ ಪಂಚಮಿಯಿಂದ ಬರಲಿರುವ ಧ್ವಜಾರೋಹಣ ಸಮಯ, ರಾಮ ಸೀತೆಯ ವಿವಾಹ, ಇದು ಅಭಿಜಿತ್ ಮುಹೂರ್ತ ಎಲ್ಲ ಹೇಳಿದ್ದೀವಿ. ಶ್ರೀರಾಮನ ಜನ್ಮ ಇದು ರಾಮ ಮಂದಿರ ವಿವಾಹ ಉದ್ಘಾಟನೆಯನ್ನು ಕೂಡ ಅದು ಸೂಚಿಸುತ್ತೆ ಡ್ಯಾಶ್ ಅಂತ ಒಂದಷ್ಟು ವಿವರಣೆಗಳನ್ನು ನನ್ನ ಸಹೋದ್ಯೋಗಿಗಳಲ್ಲಿ ಕೊಟ್ಟಿದ್ದಾರೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಧ್ವಜಾರೋಹಣದ ಬಳಿಕ ಭಾವುಕರಾಗಿ ಮಾತನಾಡಿದ ಪ್ರಧಾನಿ ಮೋದಿ 2047ರಲ್ಲಿ ವಿಕಸಿತ ಭಾರತ ನಿರ್ಮಾಣಕ್ಕೆ ರಾಮನ ಗುಣ ಮೈಗೂಡಿಸಿಕೊಳ್ಬೇಕು ಅಂತ ಕರೆ ಕೊಟ್ಟರು. ರಾಮ ಅಂದ್ರೆ ಆದರ್ಶ,
ರಾಮ ಅಂದರೆ ಪುರುಷೋತ್ತಮ, ರಾಮ ಅಂದರೆ ಧರ್ಮದ ದಾರಿಯಲ್ಲಿ ನಡೆಯುವವ, ಕ್ಷಮೆಯ ಗುಣ, ಜ್ಞಾನ, ವಿವೇಕ, ಕೃತಜ್ಞತೆ, ಸೌಮ್ಯ ಸ್ವಭಾವ ಎಲ್ಲವನ್ನೂ ಕೂಡ ಒಳಗೊಂಡವನು ರಾಮ ಅಂತ ಹೇಳಿದರು. 2047 जब देश आजादी के 100 साल मनाएगा, हमें 2047 तक विकसित भारत का निर्माण करना ही होगा. इसके लिए भी हमें प्रभु राम से सीखना होगा. आज संपूर्ण भारत, संपूर्ण विश्व राममय है. सदियों का संकल्प आज सिद्धि को प्राप्त हो रहा है. आज उस यज्ञ की पूर्णाहुति है जिसकी अग्नि 500 वर्ष तक प्रज्वलित रही. भगवान श्री राम के भव्य मंदिर पर ध्वजारोहण एक यज्ञ की पूर्णाहुति नहीं बल्कि एक नए युग का शुभारंभ है. श्री राम मंदिर पर फहराता यह केसरिया ध्वज धर्म का प्रतीक है. मर्यादा आज हम सबके लिए एक सार्थकता का दिवस है. इतने लोगों ने सपना देखा, इतने लोगों ने प्रयास किए, इतने लोगों ने अपने प्राण अर्पण किए. आज उनकी स्वर्गस्थ आत्मा तृप्त हुई होगी. ಕರೆಕ್ಟ್. ಅದೆಲ್ಲ ಸಹಜವಾಗಿ ಬರುವಂಥದ್ದು. ಯಾಕಂದರೆ 500 ವರ್ಷ ಸಾಮಾನ್ಯ ಅವಧಿ ಅಲ್ಲ ಕಾಯಲಿಕ್ಕೆ. ಹಾಗೆ ನೋಡಿದ್ರೆ, ಅಂದರೆ ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕೋದೇ ಆದರೆ ಭಾರತ ಸರಿಸುಮಾರು ದಾಳಿಕೋರರಿಂದ ನಲುಗಿರುವುದು 500 ವರ್ಷ ಅಲ್ಲ, 1000ದಿಂದ 1200 ವರ್ಷ. ಭಾರತ ಸತತವಾದ ದಾಳಿಕೋರರಿಂದ ನಲಗಿದೆ ಭಾರತ. ಹಂಗಂದ್ರೆ ನಮ್ಮಲ್ಲಿ ಆಗ ಮಹಾರಾಜ ಮಹಾರಾಜರುಗಳಿದ್ರು, ಇದ್ರೂ ನಲಗಿದೆ ವಿವಿಧ ರೂಪ ಸ್ವರೂಪಗಳಲ್ಲಿ. ಅದರ ಪರಿಣಾಮಗಳೇ ಬೇರೆ ಧರ್ಮಗಳ ಆಗಮನ ಇಲ್ಲಿಗೆ. ಅದನ್ನು ಬಿಟ್ಟು ಈಗ ಬಹುಜನರ ವಾದ ಏನಂದರೆ ಅದೆಲ್ಲವೂ ಅಂತರ್ಗತವಾಗಿ ದೇಶದ ಸಂಸ್ಕೃತಿ ಒಳಗಡೆ ಇತ್ತು ಅಂತ ಅಲ್ಲ. ಇರಲಿಕ್ಕೆ ಸಾಧ್ಯವಿಲ್ಲ. ಅದು ಇಸ್ಲಾಂಗೂ ನಿಜ, ಕ್ರೈಸ್ತರಿಗೂ ನಿಜ. ಅವರವರ ಧರ್ಮಗಳಲ್ಲಿ ಅಂತರ್ಗತವಾಗಿ ಬೇರೆ ಧರ್ಮಗಳು ಒಳಗೋಗಿದೆ. ಟರ್ಕಿನಲ್ಲಿ ಇವತ್ತು ಕ್ರೈಸ್ತರಿದ್ದಾರೆ ಎಂದ ಕಾರಣಕ್ಕೆ, ಇಸ್ತಾನ್ಬುಲಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ, ಮೆಕ್ಕಾಲಿದ್ದಾರೆ ಅನ್ನೋ ಕಾರಣಕ್ಕೆ, ಅಥವಾ ಮದೀನಾಲಿದ್ದಾರೆ ಯಾರೋ 4 ಜನ ವ್ಯಾಪಾರಕ್ಕೋ ಮತ್ತೊಂದಕ್ಕೋ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಅಂತರ್ಗತವಾಗಿ ಆ ಸಂಸ್ಕೃತಿಯ ಭಾಗ ಅಂತ ಹೇಳಲಿಕ್ಕಾಗಲ್ಲ. ಸೇಮ್ ಈಸ್ ಇಂಡಿಯಾ, ಸೇಮ್ ಈಸ್ ಭಾರತ್. ಇಂಡಿಯಾ ಅಲ್ಲ, ಇಂಡಿಯಾ ಮೆಕಾಲೆ. ಇವತ್ತು ಮೋದಿಯವರು ಮಾತಾಡ್ತಾ ಇದ್ದಾಗ ಮೆಕಾಲೆ ಸ್ಮೃತಿಯನ್ನು ಇದನ್ನು ಹೇಳ್ತಾ ಇದ್ರು, ಕಿತ್ತಾಕ್ಬೇಕಾಗತ್ತೆ. ನಮಗೆ 1000 ವರ್ಷಗಳಲ್ಲಾಗಿದ್ದರಲ್ಲಿ ಧರ್ಮದ ಮೇಲೆ ಹೇಗೆ ದಾಳಿ ನಡೆಯಿತೋ ಮತ್ತು ಸಂಸ್ಕೃತಿ ಜೊತೆ ನಮ್ಮ ನಡವಳಿಕೆ, ದೈನಂದಿನ ಚಟುವಟಿಕೆ, ನಮ್ಮ ಆಲೋಚನೆ ಮೇಲೆ ದಾಳಿ ನಡೆದಿದ್ದು ಬ್ರಿಟಿಷರಿಂದಾಗಿ. ಇವತ್ತು ಅಲ್ಲೊಂದು ಕಡೆ ಹೇಳಿದ್ರು, ಇಂಗ್ಲೀಷಿನನ್ನು ಮಾತಾಡೋಂತಹ ಎಲೈಟ್ ಕ್ಲಾಸ್ ಒಂದು ಸೃಷ್ಟಿ ಆಯಿತು ಭಾರತದಲ್ಲಿ, ಹೇಗೆ ಅದು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತು ಅಂತ. ಬಹುಜನರಿಗೆ ಇವತ್ತದು ಆಶೆ ಇರುತ್ತೆ, ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ವಾ ಅಂತ. ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ನಾನು 100 ಸರಿ ಕೇಳಿದ್ದೀನಿ. ಇದನ್ನು ಫ್ರಾನ್ಸ್ ಪ್ರೆಸಿಡೆಂಟು, ರಷ್ಯಾ ಪ್ರೆಸಿಡೆಂಟು ಇಂಗ್ಲೀಷಲ್ಲಿ ಯಾಕೆ ಮಾತಾಡಲ್ಲ ಅಂತ ಕೇಳಿದ್ದೀನಿ. ಅದು ಬರಲೇಬೇಕು, ಕಲಿಯೋದು ಬೇರೆ, ಬರಲೇಬೇಕು ಎಂಬ ನಿರೀಕ್ಷೆ ಮಾಡೋದು ಬೇರೆ. ಒಂದು ಸಮಾಜ ತನ್ನ ಮೂಲ ಸಂಸ್ಕೃತಿಯನ್ನು ಪಕ್ಕಕ್ಕಿಟ್ಟು ಕಲ್ತಿಲ್ಲ ಅಂತ ಕೀಳಾಗಿ ನೋಡೋದು. ಹಾಗಾಗಿ ಇವತ್ತು ಅದನ್ನೆಲ್ಲ ಅವ್ರು ಮಾತಾಡಿದ್ದಾರೆ.